ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತು ನಾವು ಸೂರ್ಯಪಾನದ ಚಟ್ನಿ ಮಾಡ್ಬೇಕಂತ ಮಾಡೇವ್ರಿ. ನಾವು ಪಾವು ಕೆ ಜಿಯಷ್ಟು ಸೂರ್ಯಪಾನದ ಬೀಜವನ್ನು ತೊಗೊಂಡೇವ್ರಿ. ಇವನ್ನ ನಾವು ಹುರಿದು ಇಟ್ಕೋಬೇಕ್ರಿ. ನೋಡ್ರಿ, ನಾವು ಇವನ್ನ ಹುರಿದು ಇಟ್ಕೊಂಡೇವಿ. ಈ ಚಟ್ನಿಗೆ ಏನೇನು ಹಾಕ್ಬೇಕಂತ ಹೇಳಿ ನೋಡೋಣ ಬರ್ರಿ. ನಾವು 2 ಗಡ್ಡಿ ಬೆಳ್ಳುಳ್ಳಿನ ತೊಗೊಂಡೇವ್ರಿ. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ತೊಗೊಂಡೇವಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಮತ್ತು ಕರಿಬೇವು, 2 ಬೋಟು ಹುಣಸೆ ಹಣ್ಣು ತೊಗೊಂಡೇವ್ರಿ. ಈಗ ಇದನ್ನೆಲ್ಲ ಹಾಕಿ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ. ಈ ಚಟ್ನಿನ ನಾವು ರುಬ್ಬಿದ ಮೇಲೆ ರೀ, ಇದು ಸೇಮ್ ಅಗಸಿ ಚಟ್ನಿ ಆಗುತ್ತಲ್ಲ ಆ ರೀತಿಯಾಗಿ ಆಗತ್ತೆ ರೀ. ಇದನ್ನು ನಾವು ಗುರೆಳ್ ಪುಡಿ ಒಳಗೆ ಮಿಕ್ಸ್ ಮಾಡಿ ಪಲ್ಯಕ್ಕೆ ಹಾಕಿದ್ರೆ ಅದು ಇನ್ನೂ ಟೇಸ್ಟಾಗಿ ಬರ್ತೈತೆ ರೀ. ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಬುತ್ತಿ ಮಾಡ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ನಾವು ಈ ಚಟ್ನಿ ಮಾಡ್ಕೊಂಡು ಹೋದ್ವಂದ್ರೆ ಇನ್ನೂ ಟೇಸ್ಟಾಗಿ ಇರ್ತೈತೆ ರೀ. ನೀವು ಒಂದು ಸಾರಿ ಮಾಡಿ ನೋಡಿರಿ. ನಾವು ಮಿಕ್ಸಿ ಮಾಡ್ಕೊಂಡೇವಿ. ಇದು ಸಣ್ಣ ಆಗಿಲ್ರಿ, ಇದನ್ನು ನಾವು ಸಾಣಿಗೆ ಹಿಡ್ಕೋಬೇಕ್ರಿ. ಅಂದ್ರೆ ಸಣ್ಣ ಅಂದ್ರೆ ಕೆಳಗೆ ಬರ್ತದೆ, ಮ್ಯಾಲೆ ಉಟ್ಟಿರುತ್ತಲ್ರಿ, ಮತ್ತು ಅದನ್ನು ನಾವು ಮಿಕ್ಸಿ ಮಾಡಿ ಇಟ್ಕೋಬೇಕು. ನೋಡ್ರಿ, ನಾವು ಈ ರೀತಿಯಾಗಿ ಜರಡಿ ಹಿಡ್ಕೊಂಡೇವ್ರಿ. ಈ ಜರಡಿ ಹಿಡ್ಕೊಂಡಿದ್ದು ಸಿಪ್ಪಿ ಅಷ್ಟೇ ಮ್ಯಾಲೆ ಐತ್ರಿ. ಇದು ಸಣ್ಣಂದೆಲ್ಲ ಕೆಳಗೆ ಬಿದ್ದೈತಿ. ಇದು ಎದಕ್ಕೂ ಯೂಸ್ ಇಲ್ರಿ, ನೀವು ಇದನ್ನು ಚೆಲ್ಬೋದ್ರಿ. ಇದೈತಲ್ಲ ಸೇಮ್ ನೋಡ್ರಿ ಅಗಸಿ ಚಟ್ನಿ ಆದಂಗೆ ಆಗೈತಿ. ಇದನ್ನು ರೊಟ್ಟಿ ಒಳಗೆ ಎಣ್ಣೆ ಹಾಕ್ಕೊಂಡು ತಿನ್ಬೋದು ರೀ, ಚಟ್ನಿ ಒಳಗೆ. ಇಲ್ಲ ಮೊಸರು ಚಟ್ನಿನೂ ತಿನ್ಬೋದು. ಆಮೇಲೆ ಅನ್ನದೊಳಗೂ ಹಾಕ್ಕೊಂಡು ತಿನ್ಬೋದು ರೀ. ಸೇಮ್ ಅಗಸಿ ಚಟ್ನಿ ಆದಂಗೆ ಆಗೈತ್ರಿ. ನೀವು ಒಂದು ಸಾರಿ ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.